ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಈ ಥರ ಬೀಡ್ಸ್ ತೊಗೋಬೇಕು. ಸ್ವಲ್ಪ ಶೇಕ್ ಆಗಬೇಕು. ಒಳಗಡೆ ಸ್ವಲ್ಪ ಸ್ಮಾಲ್ ಸೈಜ್ ಇರೋಂತಹ ಬೀಡ್ಸ್ನ ತೊಗೋಬೇಕು. ನೀಡಲ್ ಬಂದು 90.85 mm ತೊಗೊಂಡಿದ್ದೀನಿ. ಮತ್ತು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದರದ್ದು ಸ್ಮಾಲ್ ಸೈಜ್ ಬೀಡು. ಮೊದಲಿಗೆ ಬಟ್ಟೆಗೆ 6 ದಾರ ತೊಗೊಂಡಿರ್ತೀವಲ್ಲ, ಅದನ್ನು ಗಂಟು ಕಟ್ಟಿಟ್ಕೊಂಡಿರೋದನ್ನು ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಒಂದು ಪಕ್ಕ ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕೋಣ. 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಎಲ್ಲ ದಾರಗಳು ಬರೋ ಥರ ನೀಟಾಗಿ ಹಾಕ್ಕೋಬೇಕು. ಕೆಲವೊಂದು ದಾರಗಳು ಸ್ವಲ್ಪ ಗಂಟಿರೋದ್ರಿಂದ ನನಗೆ ಅದೇ ಥರ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೋಡಿ, 5 ಚೈನ್ ಹಾಕ್ತೀನಿ. ಮತ್ತೆ 5 ಚೈನ್ ಹಾಕ್ಬಿಟ್ಟು ನೋಡಿ, ಈ ಥರ ಸ್ಟ್ರಕ್ ಆಗಿಬಿಡುತ್ತೆ. ಹಂಗಾಗಿ ನೋಡಿಕೊಂಡು ನಿಧಾನಕ್ಕೆ ಹಾಕಬೇಕು. ಒಂದು ದಾರ ಕಟ್ಟಾಗಿಬಿಡ್ತಂದರೆ 5 ಎಳೆ ಆಗುತ್ತೆ. ಆಮೇಲೆ ಡಿಸೈನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಮತ್ತು 5 ಚೈನ್ ಹಾಕ್ತೀನಿ, ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇವಾಗ ಚೈನ್ಗಳನ್ನ ಹಾಕೋಣ. 2 ಟೈಮ್ಸು 5 ಚೈನ್ ಹಾಕ್ತೆ. 1 2 ನೋಡಿ, ತುಂಬ ಗಂಟು ಆಗ್ತಾಯಿದೆ. ದಾರ ಸುತ್ತಿರುವಾಗ ಏನೋ ಸ್ವಲ್ಪ ಇದಾಗಿರೋದ್ರಿಂದ ಈ ಥರ ಲಾಕ್ ಹಾಕುವಾಗ, ಚೈನ್ ಹಾಕುವಾಗ ಗಂಟುಗಳು ಆಗ್ತಾಯಿದೆ. 1 2 3 4 5 ಚೈನ್ ಹಾಕ್ತೀನಿ. ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 3 ಟೈಮ್ಸು 5 ಚೈನ್ನ ಲಾಕ್ ಮಾಡಿದೆ. 3 ಟೈಮ್ಸ್ 1 2 3 ಸರಿ ಆಯಿತು. ಇವಾಗ ಸ್ವಲ್ಪ ದಾರನ ಮೇಲೆ ಎತ್ಕೋಬೇಕು. ಎತ್ಕೊಂಡ್ಬಿಟ್ಟು ಆ ರಿಂಗ್ ಬೀಡು ಮತ್ತು ಏನು ಆ ಸ್ಮಾಲ್ ಸೈಜ್ ಒಳಗಡೆ ಒಂದು ಬೀಡ್ ಇತ್ತಲ್ಲ, ಎರಡಕ್ಕೂ ಸೇರಿಸ್ಕೊಂಡು ಸೂಜಿಯಲ್ಲಿಂದ ದಾರಕ್ಕೆ ಪೋಣಿಸ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ, ಸ್ವಲ್ಪ ಲೂಸಾಗಿ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕಿಬಿಟ್ರೆ ಆರ್ಚ್ ಹಾಕಿದಾಗ ಟೈಟ್ ಆಗಿಬಿಡುತ್ತೆ. ಮತ್ತು ಸ್ಯಾರಿ ಸುಕ್ಕು ಬರೋ ಚಾನ್ಸಸ್ ತುಂಬ ಇರುತ್ತೆ. ಈ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಹಾಕುವಾಗ, ಸ್ಮೂತ್ ಸ್ಯಾರಿಗೆ ಹಾಕುವಾಗ ಸ್ವಲ್ಪ ಲೂಸಾಗೆ ಹಾಕ್ಕೋಬೇಕು. ಇವಾಗ ಮತ್ತೆ ಇಲ್ಲಿ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊತೀನಿ. ಬೀಡ್ ಹಾಕಿ ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಪ್ರತಿಯೊಂದು ಸರಿನೂ ಸಹ 5 ಚೈನು 3 ಟೈಮ್ಸ್, ಅಂದರೆ ಸ್ಯಾರಿಗೆ ಫಸ್ಟಿಗೆ ಹಾಕುವಾಗ 3 ಟೈಮ್ಸು 5 ಚೈನ್ ಹಾಕಿ. ಅದಾದ ನಂತರ ನಾನು ಇಲ್ಲಿ ತೋರಿಸ್ತೀನಿ. ಬೀಡ್ ಹಾಕಿದ ಮೇಲೆ 5 ಟೈಮ್ಸ್ ಬರುತ್ತೆ ನಮಗಿಲ್ಲಿ. ಇವಾಗ ನೋಡಿ, 2 ಟೈಮ್ಸ್ ಆಯಿತು. ನೋಡಿ, ದಾರ ಗಂಟಾಗಿದೆ, ಅದಕ್ಕಾಗಿ ಈ ಥರ ಆಗ್ತಾ ಇರೋದು. ಕೆಲವೊಂದು ದಾರ ಕಂಪ್ನಿ ಚೆನ್ನಾಗಿಲ್ಲ ಅಂದರೆ ಈ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನಿಲ್ಲಿ 1 2 3 ಸರಿ 5 ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ. ಮತ್ತು ಇವಾಗ ಒಂದು ಬೀಡ್ ಹಾಕಿದ್ದೀನಿ. ರಿಂಗ್ ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಆದಮೇಲೆ ಮತ್ತೆ 1 2 3 4 5 ಈ ಥರ ನಾನು 5 ಸರಿ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಯಾಕಂದರೆ ತುಂಬ ದಾರ ಗಂಟು ಆಗ್ತಿತ್ತು ಅಂತ 5 ಟೈಮ್ಸ್ ಹಾಕಿದ್ದೀನಿ. ನೋಡಿ, ಆಮೇಲೆ ಒಂದು ರಿಂಗ್ ಬೀಡು ಮತ್ತು 1 2 3 ಇಲ್ಲಿ ಸ್ಯಾರಿಗೆ ನೀವು ಕಂಟಿನ್ಯೂ ಹಾಕುವಾಗ 5 ಟೈಮ್ಸ್ ಹಾಕಿ. ನಾನು 2 ಆರ್ಚ್ ತೋರಿಸ್ತಾ ಇರೋದ್ರಿಂದ ಲಾಸ್ಟಿಗೂ ನಾನು 3 ಟೈಮ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಎಲ್ಲಿಗಿತ್ತು ಬಟ್ಟೆಗೆ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಇಲ್ಲಿ ನಾವು ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು, ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕ್ತೀನಿ ನಾನು. ನೋಡಿ, ಇಲ್ಲಿ 5 ಹಾಕಿದೆ, ಬಟ್ ಒಂದು ಚೈನ್ನ ಸ್ಕಿಪ್ ಮಾಡ್ತೀನಿ, ತೆಗಿತೀನಿ. ತೆಗೆದುಬಿಟ್ಟು 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ಈಗ ಎಲ್ಲಿ 5 ಚೈನ್ ಇತ್ತಲ್ಲ ಗ್ಯಾಪ್, ನೋಡಿ, ಈ 5 ಚೈನ್ ಒಳಗಡೆಗೆ 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು. 4 ಚೈನ್ ಹಾಕಿಬಿಟ್ಟು 5 ಚೈನ್ ಒಳಗಿಂದ್ರಲ್ಲೇ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ ನೆಕ್ಸ್ಟ್ 5 ಚೈನ್ ಇದೆ ಅಲ್ಲ, ಅಲ್ಲಿಗೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು ಚೈನ್ ಹಾಕ್ತೀನಿ. ಒಂದು ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲೇನಿದೆ ಅಲ್ಲ, ನೆಕ್ಸ್ಟ್ ನೋಡಿ 5 ಚೈನ್ ಇದೆಯಲ್ಲ, ಆ 5 ಚೈನ್ ಒಳಗಡೆಗೆ ಸೂಜಿ ತುರಿಸಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಕಂಬ ಹಾಕ್ತಾಯಿದ್ದೀನಿ. ಒಂದು ಕಂಬ ಆಯಿತು. ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ತೀನಿ ಒಂದು ಸರಿ, ಅದೇ 5 ಚೈನ್ ಒಳಗಡೆಗೆ. ಮತ್ತು ಈಗ 2ನೇ ಕಂಬ ಹಾಕಿದೆ, 2 ಆಯಿತು. ಇವಾಗ 3ನೇ ಕಂಬ, 4ನೇ ಕಂಬ,
ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸರಿ, 4ನೇ ಕಂಬ, 5ನೇ ಕಂಬ. ಟೋಟಲಾಗಿ ನಾವಿಲ್ಲಿ 5 ಚೈನ್ ಇದ್ರೊಳಗಡೆಗೆ 5 ಕಂಬ ಹಾಕಿದ್ದೀನಿ. ಫಸ್ಟಿಗೆ 5 ಕಂಬ ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್, ನಾನು ಆಗಲೇ ತೋರಿಸಿದ್ನಲ್ಲ ಆ ಬೀಡನ್ನ ಪೋಣಿಸ್ಕೊಂಡು, ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸರಿ ಮತ್ತೆ ಕಂಬ ಹಾಕ್ತಿದ್ದೀನಿ. ಇಲ್ಲಿನೂ ಸಹ ನಾನು 5 ಕಂಬಗಳನ್ನ ಹಾಕ್ತೀನಿ. ಅಂದರೆ ಆ ಏನು 5 ಚೈನ್ ಇತ್ತಲ್ಲ ಅದರೊಳಗಡೆಗೆ ಟೋಟಲಾಗಿ 10 ಕಂಬಗಳು ಬರುತ್ತೆ. ಅದಕ್ಕಿಂತ ಜಾಸ್ತಿ ಬೇಡ, 10 ಕಂಬಗಳು ಬರುತ್ತೆ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸರಿ, ಈ ಥರ ಡಬಲ್ ಕ್ರೋಶೆನ 10 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 10 ಆಯಿತು. 5 ಆದಮೇಲೆ ಒಂದು ಬೀಡು ಮತ್ತೆ 5. ಇವಾಗ ಇಲ್ಲಿ 5 ಚೈನ್ ಇದೆಯಲ್ಲ ನೋಡಿ, ಈ 5 ಚೈನ್ ಒಳಗಡೆಗೆ ಈ ಸ್ಮಾಲ್ ಆರ್ಚ್ನ ನಾನು ಡೈರೆಕ್ಟಾಗಿ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಯ್ತಲ್ಲ, ಈಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು, ಇಲ್ಲಿ ನೋಡಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡಿದ್ದೀನಿ. ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ ಟ್ರಿಬಲ್ ಕ್ರೋಶೆನ ಹಾಕ್ತೇನೆ ನಾನಿಲ್ಲಿ. ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಅವಾಗಲೇ ಫಸ್ಟ್ ಸ್ಮಾಲ್ ಆರ್ಚಿಗೆ ಏನು ಬೀಡನ್ನ ಯೂಸ್ ಮಾಡಿದ್ವಲ್ಲ ಅದೇ ಬೀಡನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಮಾಡಿಕೊಂಡು ಪ್ರತಿಯೊಂದು ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಹಾಕಿಬಿಟ್ಟು, ಅಂದರೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ನಿಮಗೆ ಬೇಡ ಅಂದರೆ ಸ್ವಲ್ಪ ಆರ್ಚ್ ಸ್ಮಾಲ್ ಸೈಜ್ ಇರಲಿ ಅಂದರೆ ಬರೀ ಜಸ್ಟು ಡಬಲ್ ಕ್ರೋಶೆಟ್ ಹಾಕ್ಬೋದು. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬ್ರಾಡಾಗಿ ಬರಲಿ ಅಂದರೆ ಟ್ರಿಬಲ್ ಕ್ರೋಶೆನ ಹಾಕಿ ಒಂದು ಬೀಡನ್ನ ಹಾಕಿಬಿಟ್ಟು, ಮತ್ತು ಇದೇ ಥರನೇ ಇಲ್ಲಿನೂ ಸಹ ನನಗೆ 10 ಬೀಡ್ಸ್ಗಳು ಬರುತ್ತೆ. ನೀವು ಕೌಂಟ್ ಮಾಡಬೇಕು. ಫಸ್ಟಿಗೆ ಕಂಬ ಹಾಕಿದ ಮೇಲೆ ಬೀಡ್ಸ್ ಹಾಕ್ಕೊತ ಹೋದರೆ ಕರೆಕ್ಟಾಗಿ 10 ಬೀಡ್ಸ್ಗಳು ಬರುತ್ತೆ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 2 ಲೂಪಿಂದ ಒಂದು ಸರಿ, 2 ಲೂಪಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ. ಇದೇ ಥರನ ನಾನಿಲ್ಲಿ ಟೋಟಲಾಗಿ ನೋಡಿ, ಇಲ್ಲಿ 5 ಬೀಡ್ಗಳನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನು 5 ಬೀಡ್ಗಳನ್ನ ಹಾಕ್ಬಿಟ್ಟು ನೋಡಿ, ಒಂದು ಇಲ್ಲಿ ಬೀಡ್ ಕಂಬ ಆದಮೇಲೆ 1 2 3 4 5 6 7 8 9 10 ಬೀಡ್ ಹಾಕಿದ ಮೇಲೆ ಲಾಸ್ಟಿಗೆ ಒಂದು ಕಂಬ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ 5 ಚೈನ್ ಒಳಗಡೆಗೆ ಲಾಕ್ ಮಾಡಬೇಕು. ಈ ಆರ್ಚು ಕಂಪ್ಲೀಟ್ ಆಯಿತು. ಇದಾದ ನಂತರ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ತೊಗೊಂಡು ನೆಕ್ಸ್ಟ್ ಏನು 5 ಚೈನ್ ಇತ್ತಲ್ಲ ಅದ್ರ ಒಳಗಡೆಗೆ ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಅಂದರೆ ಡಬಲ್ ಕ್ರೋಶೆಟ್ನ ಹಾಕಬೇಕು. ಇಲ್ಲಿ ಟ್ರಿಬಲ್ ಕ್ರೋಶೆಟ್ ಬೇಡ, ಡಬಲ್ ಕ್ರೋಶೆಟ್ ಮಾತ್ರ ಹಾಕಬೇಕು. ರಿಂಗ್ ಬೀಡಿಗೆ ಮಾತ್ರ ಟ್ರಿಬಲ್ ಕ್ರೋಶೆ ಹಾಕಬೇಕು. ಟೋಟಲಾಗಿ ನಾನಿಲ್ಲಿ 5 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 5 ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅದೇ 5 ಚೈನ್ ಒಳಗಡೆಗೆ ಇನ್ನು 5 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 5 ಡಬಲ್ ಕ್ರೋಶೆಟ್ ಹಾಕಿದ ಮೇಲೆ ನಾನಿವಾಗ ತೋರಿಸ್ತೀನಿ ನಿಮಗೆ. ಒಂದು ಸೆಟ್ ಆದಮೇಲೆ ಒಂದು ಕುಚ್ಚು ಬರುತ್ತೆ. ಹಂಗಾಗಿ ಆ ಸೆಟ್ ಕರೆಕ್ಟಾಗಿ ಬರಬೇಕಂದ್ರೆ ಇಲ್ಲಿ ನಾವು ಒಂದು ಆರ್ಚ್ ಆದಮೇಲೆ ಇಲ್ಲಿ ಟೋಟಲಾಗಿ 5 ಟೈಮ್ಸು ಈ ಥರ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಮಧ್ಯದಲ್ಲಿದೆ ಅಲ್ಲ, ಅದಕ್ಕೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಆರ್ಚ್ನ ಲಾಕ್ ಮಾಡಿಕೊಂಡು ಈ ಥರ 3 ಚೈನ್ ಹಾಕಿ ಮತ್ತು ಅದೇ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲ ಅಂದರೆ 3 ಸಿಂಗಲ್ ಕ್ರೋಶೆಟ್ಗಳನ್ನಾದರೂ ಹಾಕ್ಕೋಬೋದು. ನೋಡಿ, ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಲ್ಲ, ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಇದೇ ಥರನೇ ನಾನಿಲ್ಲಿ ಕಂಬಗಳನ್ನ ಹಾಕಿ 5ರಿಂದ ಕಂಬ ಹಾಕಿ ಒಂದು ಬೀಡು ಮತ್ತು 5 ಕಂಬ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಒಂದು ಲಾಕ್ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ರಿಂಗ್ ಬೀಡ್ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಬೇಕು ಮತ್ತು ಟ್ರಿಬಲ್ ಕ್ರೋಶೆ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು. ಇದನ್ನು ಸಹ ನಾನು ಫಸ್ಟ್ ಏನು ಆರ್ಚ್ ತೋರಿಸಿದ್ನಲ್ಲ ಅದೇ ಥರ ನಾನಿಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದು ಕಂಬ ಹಾಕಿದ ಮೇಲೆ ಬೀಡ್ ಹಾಕ್ಕೊಂಡು ಹೋಗಿ ಕರೆಕ್ಟಾಗಿ ಬರುತ್ತೆ. 10 ಕಂಬಗಳನ್ನ ಹಾಕಬೇಕು. 10 ಬೀಡ್ಗಳಾದಮೇಲೆ ಒಂದು ಕಂಬ ಬರುತ್ತೆ. 10ನೇ ಬೀಡ್ ಆದಮೇಲೆ ಹಾಕಿಬಿಟ್ಟು ಡೈರೆಕ್ಟಾಗಿ ನೋಡಿ, ಇಲ್ಲಿ ನಾನು ಯಾವ ಥರ ಲಾಕ್ ಮಾಡಿದ್ನಲ್ಲ ಇಲ್ಲಿಗೆ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ 5 ಕಂಬಗಳನ್ನ ಹಾಕ್ಕೊಂಡು
5 ಕಂಬ ಹಾಕ್ತೀನಿ. ಅದೇ ಥರದ ನೋಡಿ ಇಲ್ಲಿ ಬಂದಮೇಲೆ ಇಲ್ಲಿ ಲಾಕ್ ಮಾಡಿಬಿಟ್ಟು ನಾನು ದಾರನ 3 ಚೈನ್ ಹಾಕಿ ಅಥವಾ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ದಾರನ ಕಟ್ ಮಾಡ್ತೀನಿ. ನೋಡಿ ಇವಾಗ ನಾನು ಲಾಕ್ ಮಾಡ್ತೀನಿ. ಆರ್ಚ್ ಕಂಪ್ಲೀಟ್ ಆಯಿತು, ಲಾಕ್ ಆಯಿತು. ಇವಾಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಇಲ್ಲಿ ನಾನು ಹೇಳಿದ್ನಲ್ಲ ಸ್ಮಾಲ್ ಆರ್ಚ್ ಹಾಕ್ತೀನಿ. ಇದನ್ನು ಹಾಕಿಬಿಟ್ಟು 5 ಕಂಬ, ಒಂದು ಬೀಡು 5 ಕಂಬ. ನೀವು ಇಲ್ಲಿ ಬೇಕು ಅಂದರೆ ಏನಿದೆ ಸ್ಮಾಲ್ ಆರ್ಚ್ ಇದೆಯಲ್ಲ ಅಲ್ಲಿ ಲೀಫ್ ಬೀಡನ್ನು ಸಹ ಹಾಕ್ಬೋದು. ನೋಡಿ ಇಲ್ಲಿಗೆ ಲಾಕ್ ಮಾಡಿಬಿಟ್ಟು ಒಂದು 3 ಚೈನ್ ಅಥವಾ 4 ಚೈನ್ ಹಾಕಿ ಲಾಕ್ ಇರೋ ಕಡೆಗೆ ಲಾಕ್ ಮಾಡಿ ಮತ್ತೆ ಒಂದೆರಡು ಎಕ್ಸ್ಟ್ರಾ ಚೈನ ಹಾಕ್ಬಿಟ್ಟು ದಾರನ ಕಟ್ ಮಾಡಬೇಕು. ಇಲ್ಲಿ ಕಟ್ ಮಾಡಬೇಕು. ಒಂದು 2-3 ಚೈನ್ ಹಾಕಿ ಈ ಥರನ ದಾರನ ಕಟ್ ಮಾಡಬೇಕು. ಕನ್ಫ್ಯೂಸ್ ಆಯಿತು ಅಂದರೆ ನೋಡಿ ತೋರಿಸ್ತೀನಿ. ಇವಾಗ ಲಾಕ್ ಇರೋ 5 ಚೈನ್ ಒಳಗಡೆ ಲಾಕ್. ಇವಾಗ 1 2 3 ಆದರೂ ಹಾಕಿ 4 ಆದರೂ ಹಾಕಿ. ನಾನು 4 ಚೈನ್ ಹಾಕಿಬಿಟ್ಟು ಈ ಲಾಕ್ ಇರೋದ್ರ ಮೇಲೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು ಒಂದು 2 ಚೈನು ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ನೀವು ಇಲ್ಲಿ ಕುಚ್ಚು ಕಟ್ತಿರಲ್ಲ, ಕುಚ್ಚಿಗೆ ಇದನ್ನು ಹಾಕಿಬಿಟ್ಟು ಸೇರಿಸ್ಕೊಂಡು ಕಟ್ಬೋದು ಈ ಎಕ್ಸ್ಟ್ರಾ ದಾರನ. ಈ ಥರ ಕಂಪ್ಲೀಟ್ ಆಯಿತು. ಇಲ್ಲಿ ಏನು ನಾನು 3 ಚೈನ್ ಹಾಕಿದ್ನಲ್ಲ, ಇಲ್ಲಿ 4 ಚೈನ್ ಹಾಕಿದ್ದೆ ಫಸ್ಟಿಗೆ, ಇಲ್ಲಿ 3 ಚೈನ್ ಹಾಕಿದ್ದೀನಿ. ಮಧ್ಯದಲ್ಲಿ ಮಾತ್ರ 3 ಚೈನ್ ಬರುತ್ತೆ. ಅಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಒಂದು ಬೀಡ್ ಇಟ್ಬಿಟ್ಟು ಪಫ್ ಡಿಸೈನ್ ಥರ ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಲೆಂತಿ ಬೇಕು ಅಂದಿದ್ರು ಕುಚ್ಚು. ಅದೇ ಥರನೇ ನಾನಿಲ್ಲಿ ಸ್ಯಾರಿಗೆ ಹಾಕಲಿಲ್ಲ, ಬಟ್ ಸ್ಯಾರಿಗೆ ಹಾಕಿದೆ. ಟೈಮ್ ತುಂಬ ಕಮ್ಮಿ ಇತ್ತು ಅಂತೇಳ್ಬಿಟ್ಟು ನಾನು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸಿದ್ದೀನಿ. ಅದನ್ನು ನಾನು ಸ್ಯಾರಿಗೆ ಹಾಕಿರೋದನ್ನು ಡೈರೆಕ್ಟನ್ನು ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಬಿಟ್ಟು ಒಂದು ಬೀಡ್ ಹಾಕಿ ಮತ್ತೆ ಕುಚ್ಚು ಕಟ್ಟಿ ದಾರನ ಕಟ್ ಮಾಡಿದ್ದೀನಿ. ಇಲ್ಲಿ ನಾನು 147 ದಾರನ ತೊಗೊಂಡ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಲೆಂತಿ ಇರಲಿ ಅಂತ ಹೇಳಿದ್ರಂತ ಇದೇ ಥರನೇ ನಾನು ಇಲ್ಲಿ ಹಾಕಿ ತೋರಿಸಿದ್ದೀನಿ. ನೋಡಿ ಸ್ಯಾರಿ ಬಂದು ಈ ಥರ ಇದೆ. ತುಂಬ ಚೆನ್ನಾಗಿತ್ತು. ಮಲ್ಟಿ ಕಲರ್ನಲ್ಲಿತ್ತು. ಪಿಂಕ್ ಮತ್ತು ಗ್ರೀನು ಒಂಥರ ಮಲ್ಟಿ ಕಲರ್ನಲ್ಲಿರೋದ್ರಿಂದ ನಾನು ಬಾರ್ಡರ್ ಲೈನ್ದ್ರಲ್ಲಿ ಪಿಂಕ್ ಕಲರ್ ಕುಚ್ಚು ಕಟ್ಟಿದ್ದೀನಿ. ಮತ್ತು ಸ್ಯಾರಿಯಲ್ಲಿ ಗ್ರೀನ್ ಕಲರ್ ಇತ್ತು ಸ್ವಲ್ಪ ಲೈಟಾಗಿ, ಅದು ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ನಲ್ಲಿ ನಾನು ಕುಚ್ಚು ಡಿಸೈನ್ ಅಂದರೆ ಕ್ರೋಶಾ ವರ್ಕ್ ಮಾಡಿದ್ದೀನಿ. ಈ ಥರ ಬಂದಿದೆ ಡಿಸೈನು. ಫುಲ್ಲು ಕಂಪ್ಲೀಟ್ ಆಯಿತು. ಕಸ್ಟಮರ್ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತೇಳಿದರು. ನೋಡ್ಬೋದು ನೀವು ಈ ಥರನೇ ನೀವು ಸಿಂಪಲ್ಲಾಗಿ ಹಾಕ್ಕೊಡ್ಬೋದು. ಇದಕ್ಕೆ ಚಾರ್ಜ್ ಬಂದು ನೀವು 450ಇಂದ 500 ಒಳಗಡೆ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ತಲುಪೋ ಥರ ರೀತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.